ಹಾಯ್ ಸ್ನೇಹಿತರೆ, ತಮಗೀಗ ಪಿ ಸಿಯಲ್ಲಿ ಸ್ಕ್ರೀನ್ಶಾಟ್ ತೆಗೆಯುವುದು ಹೇಗೆಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಈಸಿ ಮೆಥಡ್ ಅಥವಾ ಈಸಿ ವೇ ಅಂತ ನೀವು ತಿಳ್ಕೊಳ್ಬೋದು. ಮೊದಲಿಗೆ ನೀವು ಬ್ರೌಸರ್ ಓಪನ್ ಮಾಡಿಕೊಂಡು ಬ್ರೌಸರ್ನಲ್ಲಿ ಲೈಟ್ ಶಾಟ್ ಅಂತೇಳಿ ಸರ್ಚ್ ಮಾಡಬೇಕು. ಲೈಟ್ ಶಾಟ್ ಅಂತ ಸರ್ಚ್ ಮಾಡಿದ ನಂತರ ನಿಮಗೆ ಮೊದಲೇ ಲಿಂಕ್ ಬರ್ತದೆ. ಲೈಟ್ ಶಾಟ್ ಸ್ಕ್ರೀನ್ಶಾಟ್ ಟೂಲ್ ಫಾರ್ ಮ್ಯಾಕ್ ಆ್ಯಂಡ್ ವಿಂಡೋಸ್ ಅಂತ ಬರ್ತದೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಏನು ಮಾಡಬೇಕು, ಡೌನ್ಲೋಡ್ ಫಾರ್ ವಿಂಡೋಸ್ ಅಂತ ಇದು ಬರ್ತದಲ್ಲ, ಡೌನ್ಲೋಡ್ ಫಾರ್ ವಿಂಡೋಸ್ ಮೇಲೆ ಕ್ಲಿಕ್ ಮಾಡಬೇಕು. ಡೌನ್ಲೋಡ್ ಫಾರ್ ವಿಂಡೋಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ನೀವು ನಿಮ್ಮ ಪಿ ಸಿಯಲ್ಲಿ ಇನ್ಸ್ಟಾಲ್ ಮಾಡಿಕೊಂಡ ನಂತರ ಈ ಸಾಫ್ಟ್ವೇರ್ನ ತಮ್ಮ ಪಿ ಸಿಯಲ್ಲಿ ಇನ್ಸ್ಟಾಲ್ ಮಾಡಿಕೊಳ್ಳಬೇಕು. ಐಡಿ ಟೂಲ್ ಒಳಗೆ ಬಂದಿರ್ತದೆ. ಅದ್ರೊಳಗೆ ನೀವು ಲೈಟ್ ಶಾಟ್ ಅಂತೇಳಿ ಈ ಥರ ಎಲಿ ಆಕಾರದ ಒಂದು ಸಿಂಬಾಲ್ ಇರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಒತ್ತಿ ಹಿಡ್ಕೊಂಡ ಇಲ್ಲಿ ಈಸಿಯಾಗಿ ಇಲ್ಲಿ ಎಲ್ಲಾರ ಇಟ್ಟುಕೊಳ್ಳಬೇಕು. ಈ ಥರ ಇಟ್ಟುಕೊಂಡ ನಂತರ ನೀವೇನು ಮಾಡಬೇಕು, ಈಗ ಒಂದು ಎಕ್ಸಾಂಪಲ್ ತೋರಿಸ್ತೀರ, ಆಧಾರ್ ಓಪನ್ ಮಾಡಿಕೊಂಡು ಅಥವಾ ನೀವು ಯಾವುದಾದ್ರು ಒಂದು ಸ್ಕ್ರೀನ್ಶಾಟ್ ತೆಗಿಬೇಕಾಗಿರ್ತದೆ, ಅದನ್ನು ಓಪನ್ ಮಾಡಿಕೊಂಡ ನಂತರ ಈ ಥರ ಅದರ ಎಲ್ಲಿ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಏನು ಮಾಡಬೇಕು, ನಿಮ್ಗೆ ಎಷ್ಟು ಪಾರ್ಟ್ ಬೇಕಾಗಿರ್ತದೆ ಅಷ್ಟನ್ನು ಕಟ್ ಮಾಡಬೇಕು. ಸೆಲೆಕ್ಟ್ ಮಾಡ್ಕೊಂಡು ಕೀಬೋರ್ಡ್ ಮೌಸ್ನ್ಯಾಗ ಒತ್ತಿ ಹಿಡ್ಕೊಂಡು ಮೌಸ್ ಬಟನ್ ಒತ್ತಿ ಹಿಡಿದ ಕಟ್ ಮಾಡಬೇಕು, ಬಿಡಬೇಕಲ್ಲಿ. ಬಿಟ್ಟ ನಂತರ ಇದು ಪ್ರಿಂಟ್ ಬರ್ತದೆ. ನೀವು ಡೈರೆಕ್ಟಾಗಿ ಪ್ರಿಂಟು ಕೊಡ್ಬೋದು, ಆನಂತರ ಕಾಪಿನೂ ಮಾಡ್ಬೋದು, ಆಮೇಲೆ ಸೇವ್ ಮಾಡ್ಬೋದು. ಇದನ್ನು ಏನು ಸೆಲೆಕ್ಟ್ ಮಾಡಿರ್ತಿರಲ್ಲ ಅದನ್ನು ಪ್ರಿಂಟು ಕೊಡ್ಬೋದು, ಕಾಪಿನೂ ಮಾಡ್ಬೋದು, ಸೇವ್ ಮಾಡ್ಬೋದು. ಅಥವಾ ನಿಮಗೆ ಇಲ್ಲಿ ಫೋನ್ ನಂಬರ್ ಬೇಕಾಗಿರುತ್ತೆ ಅಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಇದೆಯಲ್ಲ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಅಲ್ಲಿ ಇಡಬೇಕು. ಅಲ್ಲಿ ಫೋನ್ ನಂಬರ್ ಹಾಕೋದು. ಫೋನ್ ನಂಬರ್ ಹಾಕಿ ನಿಮ್ಗೆ ಕಲರ್ ಬೇಕಾದ್ರೆ ಕಲರು ಚೇಂಜಸ್ ಮಾಡೋದು. ಯಾವ ಕಲರ್ ಬೇಕಲ್ಲ ಆ ಕಲರ್ ಸೆಲೆಕ್ಟ್ ಮಾಡಿ ಓಕೆ ಮಾಡ್ದ ಆನಂತರ ಇದನ್ನು ಈ ಥರ ಮೂವ್ ಮಾಡಿ ಇಟ್ಕೊಂಡು ನೀವು ಪ್ರಿಂಟು ಕೊಡ್ಬೋದು ಡೈರೆಕ್ಟಾಗಿ ಆಧಾರ್ ಕಾರ್ಡನ್ನು. ನಾವು ಯಾವ್ದಾರ ಬ್ರೌಸರ್ದಾಗೆ ಏನಾದ್ರು ಒಂದು ಓಪನ್ ಮಾಡಿರ್ತೀರಿ, ಈ ಥರ ಆಯುಷ್ಮಾನ್ ಕಾರ್ಡ ಏನೇನೋ ಇರ್ತಾವೆ, ನಿಮ್ಗೆ ಇಂಪಾರ್ಟೆಂಟ್ ಆದಷ್ಟು ಬೇಕಾಗಿರ್ತದೆ, ಇದೆಲ್ಲ ಅವಶ್ಯಕತೆ ಇರೋದಿಲ್ಲ. ಅವಾಗ ನೀವೇನು ಮಾಡ್ಬೇಕಂತಂದ್ರೆ ಈ ಎಲಿ ಮೇಲೆ ಕ್ಲಿಕ್ ಮಾಡಬೇಕು. ಪ್ರಿಂಟ್ ಲೈಟ್ ಶಾಟ್ ಮೇಲೆ ಇದೆ ಎಲಿ ಟೈಪ್ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಎಷ್ಟು ಬೇಕಲ್ಲ, ಈಗ ಇಷ್ಟು ಬೇಕಾಗಿರ್ತದೆ, ಇದನ್ನೆಷ್ಟ ಕಾಪಿ ಮಾಡ್ಕೊಳ್ಳೋದು. ಕಾಪಿ ಮಾಡ್ಕೊಂಡು ಫೋಟೋಶಾಪ್ದಾಗ ಬರೋದು. ಫೋಟೋಶಾಪ್ದಾಗ ಬಂದಿಂದ ನಾನೊಂದು ಆ್ಯಕ್ಷನ್ ಕ್ರಿಯೇಟ್ ಮಾಡಿದ್ದೀನಿ ಇಲ್ಲಿ, ಈ ಶ್ರಮ್ ಕಾರ್ಡ್ ಕ್ರಾಪಿಂಗ್ ಅಂತೇಳಿ. ಇದ್ರ ಮೇಲೆ ಜಸ್ಟ್ ನಾ ಕ್ಲಿಕ್ ಮಾಡಿ ಅಂದ್ರೆ ಅಲ್ಲಿ ಏನು ಕಾಪಿ ಮಾಡಿರ್ತೀವಲ್ಲ ಆ್ಯಕ್ಷನ್ ಒಳಗೆ ಈ ಆ್ಯಕ್ಷನ್ನ ಈ ಶ್ರಮ್ ಕಾರ್ಡ್ದ ಆ್ಯಕ್ಷನ್ ಕ್ರಿಯೇಟ್ ಮಾಡೋದು ಹೇಗಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆಗ ಅದೇ ಥರನಾಗಿ ಈಗ ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಲೈಟ್ ಶಾಟ್ ಅನ್ನೋದು ಸ್ಕ್ರೀನ್ಶಾಟ್ ಅನ್ನೋದು ಭಾಳ ಹೆಲ್ಪ್ ಆಗುತ್ತೆ. ಭಾಳ ಅಂದ್ರೆ ಭಾಳ ಈಸಿಯಾಗಿ ಈಗ ಈ ಸ್ಕ್ರೀನ್ಶಾಟನ್ನು ತಕ್ಕೊಂಡು ಡೈರೆಕ್ಟಾಗಿ ಪ್ರಿಂಟ್ ಕೊಡ್ಬೋದು. ಈ ಥರ ಭಾಳ ಹೆಲ್ಪ್ ಐತಿ ಈ ಲೈಟ್ ಶಾಟ್ ಅನ್ನೋದನ್ನು. ಇದನ್ನು ಎಲ್ಲರೂ ತಮಗೆ ಯೂಸ್ ಮಾಡ್ಕೋಬೇಕು. ಹಾಗೆ ಇದೇ ಥರನಾದ ನೀವು ಕೆಲವೊಂದು ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ನೀವು ನನ್ನ ವಿಡಿಯೋವನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಸಿದ್ದು ಟೆಕ್ ಇನ್ ಕನ್ನಡ ಅಂತೇಳಿ. ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮತ್ತು ಸಪೋರ್ಟ್ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ. ಥ್ಯಾಂಕ್ ಯು ಫಾರ್ ಆಲ್.